Hey everyone, welcome back to Accountancy Easy Learn. I am Darshana Hegde here to teach you accountancy easily. Hello students. ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಸ್ಟಡಿ ಪ್ಲಾನ್ ಜೊತೆ ಬಂದಿದ್ದೀನಿ. ಅಂದರೆ ನಿಮಗೆ ಈಗ ಬಂದಿರುವಂಥ ಮಾರ್ಚ್ 2024 ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಅಂದರೆ ಪಾಸಿಂಗ್ ಮಾರ್ಕ್ಸನ್ನು ತೊಗೊಳ್ಳಿಕ್ಕಿರ್ಬೋದು ಅಥವಾ ಔಟ್ ಆಫ್ ಔಟನ್ನು ಸ್ಕೋರ್ ಮಾಡೋರು ಇರ್ಬೋದು. ಸೊ ಅವರೆಲ್ಲ ಯಾವ ರೀತಿಯಾಗಿ ಸ್ಟಡಿ ಮಾಡಿದರೆ ನಿಮಗೆ ಒಳ್ಳೆ ಅಂಕ ಬರುತ್ತೆ, ಅಂದರೆ ಯಾವ ಟಾಪಿಕ್ಗಳನ್ನ ಜಾಸ್ತಿ ನೋಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳ್ಕೊಡ್ತೀನಿ. ಸೊ ನೋಡಿ, ಅಕೌಂಟೆನ್ಸಿಲಿ ಬಹಳಷ್ಟು ಟಾಪಿಕ್ಸ್ಗಳಿವೆ. ನೀವು ಎಲ್ಲದನ್ನು ನೋಡ್ತಾ ಹೋದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಅದನ್ನು ಕವರ್ ಮಾಡೋದು ಕಷ್ಟ, ಇದು ನಿಮಗೂ ಗೊತ್ತಿದೆ. ಹಾಗೆ ಟೈಮ್ ಮ್ಯಾನೇಜ್ ಮಾಡೋದು ಕೂಡ ತುಂಬ ಕಷ್ಟ, ಅದನ್ನು ನೀವು ತಿಳ್ಕೊಂಡಿರ್ತೀರಿ ಈಗ ಟೆಸ್ಟ್ ಎಲ್ಲ ಬರೆದಾಗ. ಹಾಗಿದ್ರೆ ಈ ಟೈಮ್ ಕವರ್ ಆಗೋ ಹಾಗೆ ಈಸಿ ಆಗಿರುವಂಥ ಟಾಪಿಕ್ಗಳನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆಯೇ ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪೂರ್ತಿ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನಾವು ಇವತ್ತಿನ ಸೆಷನಲ್ಲಿ ನೋಡ್ತಾ ಹೋಗೋಣ. ಮೇಡಮ್, ನೀವು ಈ ವರ್ಷ ನಮಗೆ ಜಾಸ್ತಿ ವಿಡಿಯೋಸ್ಗಳನ್ನು ಮಾಡಿಲ್ಲ ಅಂತ ನಿಮ್ಮ ಕಂಪ್ಲೇಂಟ್ ಏನಾದರೂ ಇದ್ದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅಕೌಂಟೆನ್ಸಿ ಸಿಲೆಬಸ್ ಏನಿದೆ ಇದು ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗೋದಿಲ್ಲ, ಜಸ್ಟ್ ಒಂದು ಮಾಡಿಫಿಕೇಷನ್ ಮಾಡ್ತಾರಷ್ಟೇ. ಏನೋ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಥವಾ ಸಿಲೆಬಸ್ ರೆಡ್ಯೂಸ್ ಆಗ್ಬೋದು, ಅಷ್ಟೇ ಬಿಟ್ಟರೆ ಇರೋವಂಥ ಟಾಪಿಕ್ಗಳಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಯಾಕಂದರೆ ಇದೆಲ್ಲ ಬೇಸಿಕ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ತನಕ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ಖಂಡಿತ ನೋಡ್ಬೋದು, ಅದನ್ನು ನೋಡಿ ಕಲಿಬೋದು. ಆ್ಯಂಡ್ ಆಲ್ರೆಡಿ ನಮ್ಮ ಚಾನಲಲ್ಲಿ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಗಳನ್ನು, ಅದೇ ರೀತಿಯಾಗಿ 6 ಮಾರ್ಕ್ ಕ್ವಶನ್ಗಳನ್ನು, 12 ಮಾರ್ಕ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ, ಅದರ ರಿವಿಷನ್ ಕೂಡ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಕೊಟ್ಟಿರುವಂಥ ಟಾಪಿಕ್ಗಳನ್ನು ನೋಡಿ ಯಾವ ಟಾಪಿಕ್ ಈಸಿ ಆಗಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ನೀವು ಹಳೆಯ ವಿಡಿಯೋಸ್ಗಳನ್ನು ಕೂಡ ನೋಡಿ ಕಲಿಬಹುದು. ಹಾಗೆ ಇವತ್ತು ಹೇಳ್ತಾ ಇರುವಂಥ ಇದಿಷ್ಟು ಟಾಪಿಕ್ಗಳು 6 ಮಾರ್ಕ್ ಮತ್ತು 12 ಮಾರ್ಕ್ಸ್ ಟಾಪಿಕ್ಗಳೇನಿದೆ ಇದು ಇಂಪಾರ್ಟೆಂಟ್ ಇರುವಂಥದ್ದನ್ನು ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ವಿ. ಇದೆಲ್ಲ ಟಾಪಿಕ್ಗಳ ರಿವಿಷನ್ ವಿಡಿಯೋಗಳೇನಿದೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ನೀವು ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನನ್ನು ಪ್ರೆಸ್ ಮಾಡಿದರೆ ಇದೆಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಹೇಳ್ತಾ ಇರುವಂಥ ಟಾಪಿಕ್ ಏನಿದೆ ಇದು 80 ಮಾರ್ಕ್ಸಿಗೆ ಅಷ್ಟೇ ಅಲ್ಲ, 100 ಮಾರ್ಕ್ಸಿಗೆ ಕೂಡ ಇಂಪಾರ್ಟೆಂಟ್ ಇರುವಂಥದ್ದೇ. ಸೊ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ 80 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ, ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಅಲ್ವಾ. ಸೊ ಈ 100 ಮಾರ್ಕ್ಸ್ ಎಕ್ಸಾಮಿಗೆ ಕೂಡ ನೀವು ಇದಿಷ್ಟು ಟಾಪಿಕ್ಗಳನ್ನು ನೋಡಿಕೊಂಡ್ರೆ ಖಂಡಿತ ಪಾಸಿಂಗ್ ಮಾರ್ಕ್ಸನ್ನು ತೊಗೊಳ್ಬೋದು. ಸೊ ಮೋರ್ ದ್ಯಾನ್ ಇನಫ್. ಸೊ ಪ್ರತಿಯೊಬ್ಬರಿಗೂ ಅಟೆಂಡ್ ಮಾಡಲಿಕ್ಕೆ ಬರುವಂಥ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ 100% ಕೇಳುವಂಥ ಒಂದಷ್ಟು ಕ್ವಶನ್ಗಳು, ಈಸಿ ಕ್ವಶನ್ಗಳ ಲಿಸ್ಟನ್ನು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್ ದಿ ಸೆಷನ್. ಇಲ್ಲಿ ನೋಡಿ, ನಾನು ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಇದ್ದೀನಿ. 80 ಮಾರ್ಕ್ಸಿನ ಎಕ್ಸಾಮ್ ಪ್ಯಾಟರ್ನ್ ಇದು. ಸೊ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ 80 ಮಾರ್ಕ್ಸಿಗೆ ಪೇಪರ್ ಇರುತ್ತೆ, 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳಿರುತ್ತೆ ಅಲ್ವಾ. ಸೊ ಅವರಿಗೆ ಈ ಒಂದು ಪ್ಯಾಟರ್ನ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಯಾವ ರೀತಿ ಪ್ಯಾಟರ್ನ್ ಅಪ್ಲಿಕೇಬಲ್ ಆಗುತ್ತೆ ಅಂತ ನೀವು ತುಂಬ ಜನ ಕೇಳ್ತಾ ಇದ್ರಿ. ಸೊ ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಲಾಸ್ಟ್ ಇಯರಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಬ್ಲೂ ಪ್ರಿಂಟನ್ನು, ಸೊ ಅದೇ ಒಂದು ಬ್ಲೂ ಪ್ರಿಂಟ್ ನಿಮಗೆ ಈ ವರ್ಷ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಆಗುತ್ತೆ. ಬಟ್ ಅಲ್ಲಿ NPO ಚಾಪ್ಟರ್ ಇತ್ತು ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿ, ಬಟ್ ಈ ವರ್ಷ ಅದು ಇರೋದಿಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲ ಟಾಪಿಕ್ಗಳನ್ನು ನೀವು ನೋಡ್ಕೊಳ್ಬೋದು. ಸೊ ನೀವಿನ್ನು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟನ್ನು ನಮ್ಮ ಚಾನಲಲ್ಲಿ ನೋಡಿಲ್ಲ ಅಂದರೆ ಇಲ್ಲೇ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಪ್ರೈವೇಟ್ ಸ್ಟೂಡೆಂಟ್ಸ್ ಆ ಒಂದು ಬ್ಲೂ ಪ್ರಿಂಟನ್ನು ನೋಡಿಕೊಂಡು ನಿಮ್ಮ ಸ್ಟಡಿ ಪ್ಲ್ಯಾನನ್ನು ಮಾಡ್ಬೋದು. ಸೇಮ್ ಹೀಗೆ ಇರುತ್ತೆ, ಸ್ವಲ್ಪ 1-2 ಕ್ವಶನ್ಗಳು ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಸೊ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದಿಷ್ಟು ಟಾಪಿಕ್ಗಳನ್ನು ನೀವು ವಿತೌಟ್ ಡೌಟ್ ನೋಡ್ಕೊಳ್ಬೋದು. ಸೊ ಇಲ್ಲಿ ಹಾಗಿದ್ರೆ 80 ಮಾರ್ಕ್ಸಿನ ಪ್ಯಾಟರ್ನ್ ಏನು ಅಂತ ನೋಡೋದಿದ್ರೆ 1 ಮಾರ್ಕಿನ 20 ಕ್ವಶನ್ಸ್ ಇರುತ್ತೆ. ಸೊ ಆಲ್ರೆಡಿ ನೀವು ಈಗ ಪ್ರಿಪರೇಟರಿ ಬರಿತಾ ಇರ್ತೀರಿ ಕೆಲವೊಂದಷ್ಟು ಜನ, ಅಥವಾ ನೀವು ಮಿಡ್ ಟರ್ಮಲ್ಲಿ ನೋಡಿರ್ತೀರಿ. ಸೊ ಅದರಲ್ಲಿ ಯಾವ ಪ್ಯಾಟರ್ನ್ ಇತ್ತಲ್ಲ ಅದೇ ಪ್ಯಾಟರ್ನಲ್ಲಿ ನಿಮಗೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಬರುತ್ತೆ. ಸೊ 1 ಮಾರ್ಕಿನ 20 ಕ್ವಶನ್ಸ್ ಕಂಪಲ್ಸರಿ ಆಗಿರುತ್ತೆ. ಅದರಲ್ಲಿ 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಅಂದರೆ ವರ್ಡ್ಸ್ ಕೊಟ್ಟಿರ್ತಾರೆ, ನೀವು ಯಾವುದು ಫಿಟ್ ಆಗುತ್ತೆ ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಮತ್ತು 1 ಸೆಂಟೆನ್ಸ್ ಕ್ವಶನ್ಸ್, ಇದು 5 ಕೇಳ್ತಾರೆ, ಇದಿಷ್ಟು ಕೂಡ ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ 5 ಕ್ವಶನ್ ಕೇಳ್ತಾರೆ, ಯಾವುದಾದ್ರೂ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕಾಗತ್ತೆ, 2 ಚಾಯ್ಸಿಗಿರುತ್ತೆ. ಹಾಗೆ 6 ಮಾರ್ಕಲ್ಲಿ 5 ಕ್ವಶನ್ ಕೇಳ್ತಾರೆ, ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕು, 2 ಚಾಯ್ಸ್. 12 ಮಾರ್ಕ್ಸಲ್ಲಿ 6 ಕ್ವಶನ್ಸ್ ಕೇಳ್ತಾರೆ, ಯಾವುದೇ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕು, ಟೋಟಲ್ 3 ಕ್ವಶನ್ಸ್ ಫಾರ್ ಚಾಯ್ಸ್. ಹಾಗಿದ್ರೆ ಈ ಎಲ್ಲ ಕ್ವಶನ್ಗಳು ಯಾವ್ಯಾವ ಟಾಪಿಕ್ಗಳ ಮೇಲೆ ಬರುತ್ತೆ ಅನ್ನೋದನ್ನು ನಾವು 1 by 1 ನೋಡ್ತಾ ಹೋಗೋಣ. ಸೊ ನಾನಿಲ್ಲಿ 6 ಮಾರ್ಕ್ ಹಾಗೆಯೇ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು, ಅದೇ ರೀತಿ ಯಾವುದು ಈಸಿ ಆಗಿದೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಯಾವುದಕ್ಕೆ ಕೊಡಬೇಕು, ಫಸ್ಟ್ ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲವನ್ನು ನಾನು ಇವತ್ತಿನ ಸೆಷನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು 6 ಮಾರ್ಕ್ ಟಾಪಿಕ್ಗಳನ್ನು ನೋಡ್ತಾ ಹೋಗೋಣ. ಟೋಟಲ್ ಆಗಿ 5 ಕ್ವಶನ್ಗಳನ್ನು ಈ ಒಂದು ಸೆಕ್ಷನಲ್ಲಿ ಕೇಳ್ತಾರೆ ಅಲ್ವಾ. ಸೊ ಇದರಲ್ಲಿ ನೀವು ಯಾವುದಾದ್ರೂ 3ಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಎಕ್ಸಾಮಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ, 3 ಅಂದರೆ 3ಅನ್ನೇ ನಾವು ಅಟೆಂಡ್ ಮಾಡೋ ಹಾಗಿಲ್ಲ, ಎಸ್ಪೆಷಲಿ ಇನ್ ಅಕೌಂಟೆನ್ಸಿ. ನೀವು ಯಾವುದಕ್ಕೂ ಎಕ್ಸ್ಟ್ರಾ ಒಂದನ್ನು ಅಟೆಂಡ್ ಮಾಡಲೇಬೇಕು. ಅಂದರೆ ನೀವು ಪ್ರತಿ ಸೆಕ್ಷನಲ್ಲಿ 1 ಎಕ್ಸ್ಟ್ರಾ
ಅಟೆಂಡ್ ಮಾಡುವಷ್ಟು ಟೈಮನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕಾಗತ್ತೆ. ಯಾಕಂದರೆ ನೀವು ಒಂದು ಎಕ್ಸ್ಟ್ರಾ ಅಟೆಂಡ್ ಮಾಡೋದ್ರಿಂದ ನಿಮಗೆ ಯಾವುದಕ್ಕೆ 4ರಲ್ಲಿ ಯಾವುದು 3ಕ್ಕೆ ಜಾಸ್ತಿ ಅಂಕ ಬಂದಿದೆ ಅದನ್ನು ಕನ್ಸಿಡರೇಷನ್ ಮಾಡ್ತಾರೆ, ಹಾಗೆ ಯಾವುದಕ್ಕೆ ಕಡಿಮೆ ಬಂದಿದೆ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ಒಂದು ಎಕ್ಸ್ಟ್ರಾ ಅಟೆಂಡ್ ಮಾಡಿದರೆ ಸೇಫರ್ ಸೈಡಲ್ಲಿ ಇರ್ತೀರಿ. ಸೊ ಬೆಟರ್ ಟು ಅಟೆಂಡ್ 1 ಎಕ್ಸ್ಟ್ರಾ ಕ್ವಶನ್ಸ್. ಹಾಗಾಗಿ ಈ 5 ಕ್ವಶನ್ಗಳಲ್ಲಿ ಯಾವುದಾದ್ರೂ 4 ಕ್ವಶನ್ಗಳನ್ನು ನಿಮಗೆ ಈಸಿ ಅನಿಸಿರೋದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ಮೊದಲಿಗೆ ನಾನು ಯಾವ್ಯಾವ್ದಿದೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಮೊದಲಿಗೆ ಪ್ರಾಡಕ್ಟ್ ಮೆಥಡ್ ಅಂದರೆ ಫಸ್ಟ್ ಚಾಪ್ಟರಿಂದ ಪ್ರಾಡಕ್ಟ್ ಮೆಥಡ್ ಆರ್ ಎವರೇಜ್ ಪೀರಿಯಡ್ ಮೆಥಡಲ್ಲಿ ಕ್ವಶನ್ಗಳನ್ನು ಕೇಳ್ಬೋದು. ಹಾಗೆ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಕ್ವಶನನ್ನು ಕೇಳ್ಬೋದು. ಇದು ನಾರ್ಮಲ್ ಕ್ವಶನ್ ಕೇಳ್ಬೋದು ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಆ ಒಂದು ಟಾಪಿಕ್ ಮೇಲೆ ಕೂಡ ಕ್ವಶನನ್ನು ಕೇಳ್ಬೋದು. ಸೊ ಇದು 4ರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ನಿಮಗೆ ಕೇಳ್ತಾರೆ. ಈಸಿ ಆಗಿರೋದು ಯಾವುದು ಅನ್ನೋದನ್ನು ನಾನು ಆಮೇಲೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಫ್ರಮ್ ರೇಷಿಯೋಸ್. ಅಂದರೆ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ ಅಲ್ಲ, ಬದಲಾಗಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಿಂದ ಕೇಳುವಂಥ ರೇಷಿಯೋಸ್ ಇದೆಲ್ಲ. ಸ್ಯಾಕ್ರಿಫೈಸ್ ರೇಷಿಯೋ ಇರ್ಬೋದು, NPSR ಇರ್ಬೋದು, ಹಾಗೆ ಗೇನ್ ರೇಷಿಯೋ ಇರ್ಬೋದು. ಸೊ ಇದು 3 ಕೂಡ ಬಹಳ ಈಸಿಯಾಗಿರುವಂಥದ್ದು. ಅದರಲ್ಲಿ ಬಹಳಷ್ಟು ಕೇಸ್ಗಳಿವೆ ನಿಮ್ಮ ಸಿಲೆಬಸ್ಸಲ್ಲಿ. ಬಟ್ ಈ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 1-2 ಕೇಸ್ಗಳು ಮಾತ್ರ. ಹಾಗಾಗಿ ಇದು ಬಹಳ ಅಂದರೆ ಬಹಳ ಈಸಿ ಆಗುತ್ತೆ. ಇದನ್ನು ನಾನು ಮುಂದೆ ನಿಮಗೆ ರಿವಿಷನ್ ಮಾಡುವಾಗ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತಂದರೆ ಪ್ರಿಪರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ ಅಕೌಂಟ್. ಇದರಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ಎರಡು ಕೂಡ ಪ್ರಿಪೇರ್ ಮಾಡೋದು ಒಂದೇ ರೀತಿ, ಅಂದರೆ ಒಂದಷ್ಟು ಪಾಯಿಂಟ್ಸ್ಗಳು ಫಿಕ್ಸ್ ಆಗಿ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು ಎಕ್ಸಾಮಲ್ಲಿ. ಇನ್ನು ನೆಕ್ಸ್ಟ್ ಅಂತಂದರೆ ಪ್ರಿಪರೇಷನ್ ಆಫ್ P&L ಸ್ಟೇಟ್ಮೆಂಟ್ ಆಫ್ ಕಂಪನಿ ಮತ್ತು ಬ್ಯಾಲೆನ್ಸ್ ಶೀಟ್ ಆಫ್ ಕಂಪನಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ವಿತ್ ನೋಟ್ಸ್ ಟು ಅಕೌಂಟ್ ನೀವು ಅದನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ 1-2 ನೋಟ್ಸ್ ಕೂಡ ಪ್ರಿಪೇರ್ ಮಾಡೋದನ್ನು ಕೇಳಿರ್ತಾರೆ. ಈ ಒಂದು ಟಾಪಿಕ್ ಕೆಲವರಿಗೆ ಈಸಿ ಇರುತ್ತೆ, ಕೆಲವರಿಗೆ ಟಫ್ ಆಗಬಹುದು. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆರ್ ಫೈನಾನ್ಸಿಂಗ್ ಆಕ್ಟಿವಿಟಿ ಆರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಈ 3 ಆಕ್ಟಿವಿಟಿಗಳಲ್ಲಿ ಯಾವುದಾದ್ರೂ ಒಂದು ಆಕ್ಟಿವಿಟಿ ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಇವರು ಕೇಳ್ತಾರೆ. ಸೊ ಇದು 5 ಕ್ವಶನ್ಗಳು ಫಿಕ್ಸ್ಡ್ ಕ್ವಶನ್ಗಳು, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಆರ್ ಅಂತ ನಾನೇನು ಬರೆದಿದ್ದೀನಿ ಅಂದರೆ ಇದನ್ನು ಕೇಳ್ತಾರೆ ಅಥವಾ ಮತ್ತೊಂದನ್ನು ಕೇಳ್ತಾರೆ, ಆ ರೀತಿ. ಈ 4ರಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಹಾಗೆ ಈ 3 ಟಾಪಿಕ್ಗಳಲ್ಲಿ ಒಂದು ಕ್ವಶನ್ ಬರುತ್ತೆ. ಈ 2 ಟಾಪಿಕಲ್ಲಿ ಒಂದು ಕ್ವಶನ್, ಹಾಗೆ ಇದೆರಡು ಟಾಪಿಕಲ್ಲಿ ಒಂದು ಕ್ವಶನ್, ಮತ್ತು ಈ 3 ಟಾಪಿಕ್ಗಳಲ್ಲಿ ಒಂದು ಕ್ವಶನ್. ಈ ರೀತಿಯಾಗಿ ಟೋಟಲ್ 5 ಕ್ವಶನ್ಸನ್ನು ನಿಮಗೆ ಕೇಳ್ತಾರೆ. ಹಾಗಿದ್ರೆ ಈ 6 ಮಾರ್ಕ್ ಟಾಪಿಕಲ್ಲಿ ಪೂರ್ತಿ 18 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕು. 3ಕ್ಕೆ 3 ಸರಿಯಾಗಿ ಮಾಡಬೇಕು, ಅಥವಾ ಆದಷ್ಟು ಜಾಸ್ತಿ ಮಾರ್ಕ್ಸನ್ನು ಇದರಲ್ಲಿ ಗೇನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಅದರಲ್ಲಿ ಈಸಿ ಇರುವಂಥ ಒಂದಷ್ಟು ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವ್ದು ಬೇಕಿದ್ರೂ ಕೇಳ್ಬೋದಲ್ವಾ. ಇದರಲ್ಲಿ ಬಹಳಷ್ಟು ಕ್ವಶನ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ಯಾವುದನ್ನು ಬೇಕಿದ್ರೂ ಕೇಳಬಹುದಾಗಿರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಇದರಲ್ಲಿ ಅಂದರೆ ಜಾಸ್ತಿ ಕೇಳುವಂಥ ಹಿಂದಿನ ಕ್ವಶನ್ ಪೇಪರ್ಗಳನ್ನು ನಾವು ನೋಡಿದಾಗ ಜಾಸ್ತಿ ಕೇಳುವಂಥ ಕ್ವಶನ್ಗಳು ಯಾವ್ಯಾವುದು, ಅದರಲ್ಲಿ ಈಸಿ ಆಗುವಂಥದ್ದು ಯಾವ್ಯಾವುದು ಅನ್ನೋದರ ಲಿಸ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಈ ಲಿಸ್ಟ್ ಪ್ರಕಾರ ನೀವು ಸ್ಟಡಿ ಮಾಡಿದ್ದೆ ಹೋದಾದರೆ 18 ಮಾರ್ಕ್ಸನ್ನು ನೀವು ಈಸಿಯಾಗಿ ತೊಗೊಳ್ಬೋದು. ಒಂದೇ ಒಂದು ಮಾರ್ಕ್ಸ್ ಕೂಡ ಕಟ್ ಮಾಡಿದ ಹಾಗೆ ಪೂರ್ತಿ 18 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲಿಕ್ಕಾಗತ್ತೆ. ಹಾಗಿದ್ರೆ ಯಾವ್ಯಾವ ಟಾಪಿಕ್ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಸಜೆಸ್ಟ್ ಮಾಡುವಂಥ ಒಂದು ಟಾಪಿಕ್ ಏನಿದೆ ಅದು ಪ್ರಾಡಕ್ಟ್ ಮೆಥಡ್ ಮತ್ತು P&L ಅಪ್ರಾಪ್ರಿಯೇಷನ್ ಅಕೌಂಟ್ ನಾರ್ಮಲ್ ಕೇಸ್. ಅಂದರೆ ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಇರ್ಬೋದು ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಇರ್ಬೋದು. ನಾನು ಸಜೆಸ್ಟ್ ಮಾಡ್ತಾ ಇಲ್ಲ, ಹಾಗಂತ ಓದಬೇಡಿ ಅಂತ ಅಲ್ಲ. ನೀವು ಇದು 4 ಟಾಪಿಕ್ಗಳನ್ನು ನೋಡಿಕೊಂಡ್ರೆ ನೀವು ಸೇಫರ್ ಸೈಡಲ್ಲಿ ಇರ್ತೀರಿ. ಬಟ್ ಯಾರಿಗೆಲ್ಲ ಅದು ಟಫ್ ಆಗುತ್ತೆ ಅಟ್ಲೀಸ್ಟ್ ಇದೆರಡು ಟಾಪಿಕ್ಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಈ 4 ಟಾಪಿಕ್ಗಳಲ್ಲಿ ಜಾಸ್ತಿ ರಿಪೀಟ್ ಆದಂಥ ಟಾಪಿಕ್ಗಳು ಇದೆರಡು ಟಾಪಿಕ್ಗಳು. ನಮ್ಮ ಬ್ಲೂ ಪ್ರಿಂಟ್ ಯಾವಾಗಲೂ ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗಲ್ಲ ಅಕೌಂಟೆನ್ಸಿಲಿ. ಹಾಗಾಗಿ ಅದರ ಬೇಸ್ ಮೇಲೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ಸ್ಟಡಿ ಮಾಡಿದಾಗ ಹೀಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುದು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದೆರಡು ಟಾಪಿಕ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಈಸಿಯೆಸ್ಟ್ ಟಾಪಿಕ್ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಮತ್ತು NPSR. ಸೊ ಎಸ್ಪೆಷಲಿ ಇದರಲ್ಲಿ ಗೇನ್ ರೇಷಿಯೋ ಕೇಳುವಂಥ ಚಾನ್ಸಸ್ ಬಹಳ ಇದೆ. ಹಾಗೆ ಅದು ಕೇಳಿಲ್ಲ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾರೆ. ಅಂದರೆ ಗೇನ್ ರೇಷಿಯೋ ಇಸ್ ಫ್ರಮ್ ರಿಟೈರ್ಮೆಂಟ್, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಫ್ರಮ್ ಅಡ್ಮಿಷನ್. 6 ಮಾರ್ಕಲ್ಲಿ ರಿಟೈರ್ಮೆಂಟಿಂದ ಕ್ವಶನ್ ಕೇಳಿದರೆ 12 ಮಾರ್ಕ್ಸಲ್ಲಿ ಅಡ್ಮಿಷನಿಂದ ಕ್ವಶನ್ ಬರುತ್ತೆ. ಹಾಗೆ 6 ಮಾರ್ಕಲ್ಲಿ ಅಡ್ಮಿಷನಿಂದ ಕ್ವಶನ್ ಕೇಳಿದರೆ 12 ಮಾರ್ಕ್ಸಲ್ಲಿ ರಿಟೈರ್ಮೆಂಟಿಂದ ಕ್ವಶನ್ಗಳು ಬರುತ್ತವೆ. ಸೊ ಈ ಒಂದು ಕಾಂಬಿನೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ 6 ಮಾರ್ಕಿಂದ ಅವರು ರಿಟೈರ್ಮೆಂಟಲ್ಲಿ ಕೇಳ್ತಾರೆ, ಅಂದರೆ ಗೇನ್ ರೇಷಿಯೋ ಪ್ರಾಬ್ಲಮ್ಸ್ ಕೇಳ್ತಾರೆ. ಹಾಗೆ 12 ಮಾರ್ಕ್ಸಲ್ಲಿ ಅಡ್ಮಿಷನ್ ಕೇಳ್ತಾರೆ. ಇದು ಆಲ್ಮೋಸ್ಟ್ ಪ್ರತಿ ವರ್ಷ ರಿಪೀಟ್ ಆಗುವಂಥ ಒಂದು ಕಾಂಬಿನೇಷನ್. ಹಾಗಾಗಿ ನೀವು ಈ ಗೇನ್ ರೇಷಿಯೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಬಟ್ ಇದೆರಡೂ ಕೂಡ ಸಿಮಿಲರ್, ಬಹಳ ಸಿಮಿಲರ್ ಆಗಿ ನಾವು ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ನೀವು ಈ 2 ರೇಷಿಯೋಗಳನ್ನು ನೋಡ್ಕೊಳ್ಬೋದು. ಹಾಗೆ NPSR ಕೂಡ ಭಾಳ ಟಫ್ ಏನಿರೋದಿಲ್ಲ.
ನ್ಯೂ ರೇಷಿಯೋ ಓಲ್ಡ್ ರೇಷಿಯೋ ಕೊಟ್ಟಾಗ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು, ಹಾಗೆ ನ್ಯೂ ರೇಷಿಯೋ ಓಲ್ಡ್ ರೇಷಿಯೋ ಕೊಟ್ಟಾಗ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು, ಹಾಗೆ ಓಲ್ಡ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋನು ಅಥವಾ ಓಲ್ಡ್ ರೇಷಿಯೋ ಮತ್ತು ಗೇನ್ ರೇಷಿಯೋನು ಯಾವುದೋ ಒಂದು ಕೊಟ್ಟಾಗ NPSR ಅನ್ನು ಕ್ಯಾಲ್ಕುಲೇಷನ್ ಮಾಡೋದು. ಅಂದರೆ ಅದು ಅಡ್ಮಿಷನಲ್ಲೂ ಆಗಿರ್ಬೋದು, ರಿಟೈರ್ಮೆಂಟಲ್ಲೂ ಆಗಿರ್ಬೋದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಿರತ್ತಲ್ಲ, ಅದೊಂದು ಕೇಸನ್ನು ಮಾತ್ರ NPSR ಅಲ್ಲಿ ಆಲ್ಮೋಸ್ಟ್ ಕೇಳುವಂಥದ್ದು. ಹಾಗಾಗಿ ನೀವು ಈ ಒಂದು ರೇಷಿಯೋಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಒಂದೇ ಕೇಸ್ ಆಗಿರೋದ್ರಿಂದ ಬಹಳ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ನೀವು ಸಿಲೆಬಸ್ಸಲ್ಲಿ ಕಲ್ತಿರೋ ಹಾಗೆ 4-5 ಕೇಸ್ಗಳು ಇದರಲ್ಲಿ ಎಕ್ಸಾಮಲ್ಲಿ ಕೇಳೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ನಾವು ಬಂದರೆ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ ಅಕೌಂಟ್ ಇದೇನಿದೆ ಇದು ಈಸಿಯರ್ ಒನ್ ಅಂತ ನಾನು ಹೇಳ್ತೀನಿ. ಸೊ ನನ್ನ ಪ್ರಕಾರ ಇದು ಯಾಕೆ ಈಸಿ ಅಂತಂದರೆ ಇದರಲ್ಲಿ ಫಿಕ್ಸ್ಡ್ ಅಡ್ಜಸ್ಟ್ಮೆಂಟ್ಗಳು ಮಾತ್ರ ಇರುತ್ತೆ. ಅದಕ್ಕೆ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ಅಮೌಂಟ್ ಬರೀಬೇಕು ಅನ್ನೋವಂಥ ಫಾರ್ಮ್ಯಾಟ್ ನಿಮಗೆ ಗೊತ್ತಿದ್ಬಿಟ್ರೆ ಇದೆರಡು ಅಕೌಂಟ್ ಸೇಮ್ ಪ್ರಿಪೇರ್ ಮಾಡುವಂಥದ್ದು. ಪಾರ್ಟ್ನರ್ ಕ್ಯಾಪಿಟಲ್ ಇರ್ಬೋದು ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್ ಇರ್ಬೋದು. ಸೊ ಇದೆರಡು ಒಂದೇ ಥರ ಪ್ರಿಪೇರ್ ಮಾಡೋದಾಗಿರೋದ್ರಿಂದ ಇದರಲ್ಲಿ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸಸ್ ಬಹಳ ಕಮ್ಮಿ. ಹಾಗಾಗಿ ನಾನು ಇದಕ್ಕೆ 3rd ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಇನ್ನು 4th ಅಂತಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಸೊ ಇದರಲ್ಲಿ 3 ಆ್ಯಕ್ಟಿವಿಟಿ ಇದೆ: ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಮತ್ತು ಆಪರೇಟಿಂಗ್ ಆ್ಯಕ್ಟಿವಿಟಿ. ಸೊ ಇದರಲ್ಲಿ ನಿಮಗೆ ಕ್ವಶನ್ ಏನಿದೆ ಅದು ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಕೇಳಿದರೆ ಅದು ಬಹಳ ಈಸಿ ಇರುತ್ತೆ. ನೀವು ಬೇಕಿದ್ರೆ ಅದರ ಫಾರ್ಮ್ಯಾಟನ್ನು ನೋಡ್ಕೊಳ್ಳಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಇಸ್ ದಿ ಈಸಿಯೆಸ್ಟ್ ಕ್ವಶನ್. ಹಾಗಾಗಿ ಇದನ್ನೇ ಕೇಳ್ತಾರೆ ಅಂತ ಅಲ್ಲ ಎಕ್ಸಾಮಲ್ಲಿ, ಬಟ್ ಇದನ್ನು ಕೇಳಿದರೆ ನೀವು ಇದನ್ನು ಅಟೆಂಡ್ ಮಾಡಿರಿ, ಯಾಕಂದರೆ ಬಹಳ ಈಸಿ ಇರುವಂಥದ್ದು. ಹಾಗಾಗಿ ನಾನು ಇದನ್ನು 4th ಚಾಯ್ಸ್ ಆಗಿ ಕೊಡ್ತಾ ಇದ್ದೀನಿ. ಯಾಕಂದರೆ ಇದನ್ನೇ ಕೇಳ್ತಾರಂತ ಅಲ್ಲ, 100% ಇದೇ ಬರುತ್ತಂತಲ್ಲ, ಬಟ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇದನ್ನು ಕೇಳಿದರೆ ಖಂಡಿತ ಇದನ್ನು ಅಟೆಂಡ್ ಮಾಡಿರಿ. ಇನ್ನು ನೆಕ್ಸ್ಟ್ ಅಂತಂದರೆ P&L ಸ್ಟೇಟ್ಮೆಂಟ್ ಆಫ್ ದಿ ಕಂಪನಿ. ಸೊ ಇದರಲ್ಲಿ ಕೂಡ 2 ಕ್ವಶನ್ ಇರುತ್ತಲ್ವಾ, P&L ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟನ್ನು ಕೇಳ್ತಾರೆ. ಆ್ಯಂಡ್ P&L ಸ್ಟೇಟ್ಮೆಂಟನ್ನು ಕೇಳುವಂಥ ಚಾನ್ಸಸ್ ಬಹಳ ಜಾಸ್ತಿ. ಆ್ಯಂಡ್ ಈಸಿಯೆಸ್ಟ್ ಒನ್ P&L ಸ್ಟೇಟ್ಮೆಂಟ್ ಆಫ್ ದಿ ಕಂಪನಿ ಏನಿದೆ ಇದು ಬಹಳ ಈಸಿ ಆಗಿದೆ. ಇನ್ಕಮ್ ಯಾವುದು, ಎಕ್ಸ್ಪೆನ್ಸ್ ಯಾವುದು ಅನ್ನೋದನ್ನು ನೀವು ನೆನ್ಪಿಟ್ಕೊಂಡು ಆ ಹೆಡಿಂಗಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ P&L ಸ್ಟೇಟ್ಮೆಂಟನ್ನು ಸಾಲ್ವ್ ಮಾಡ್ಬೋದು. ಸ್ವಲ್ಪ ಬ್ಯಾಲೆನ್ಸ್ ಶೀಟ್ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಬಹಳಷ್ಟು ಐಟಮ್ಸ್ ಇರುತ್ತೆ, ಯಾವ್ಯಾವುದೋ ಕೊಟ್ಟರೆ ಎಲ್ಲೆಲ್ಲಿ ಹಾಕಬೇಕು ಅಂತ ನಿಮಗೆ ಗೊತ್ತಾಗದೇ ಇರ್ಬೋದು. ಬಟ್ P&L ಸ್ಟೇಟ್ಮೆಂಟ್ ಹಾಗಲ್ಲ, ಬಹಳ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನು 5th ಚಾಯ್ಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ನೀವು ಇದನ್ನು ನೋಡಿಟ್ಕೊಂಡ್ರೆ ಇನ್ ಕೇಸ್ ಎಕ್ಸಾಮಲ್ಲಿ ಇದನ್ನು ಕೇಳಿದರೆ, ಈಸಿಯಾಗಿ ಕೇಳಿದರೆ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಸೊ ಇದೆರಡು ಕೂಡ ಚಾಯ್ಸಿಗೆ ಇಟ್ಟಿರೋದು, ಲಾಸ್ಟ್ 4 and 5th ಏನಿದೆ ಇದನ್ನು ಕೇಳಿದ್ರು ಅಂತಂದರೆ ನೀವು ಖಂಡಿತ ಅಟೆಂಡ್ ಮಾಡಿ, ಈಸಿ ಆಗುತ್ತೆ. ಕೇಳಿಲ್ಲ ಅಂತಂದರೆ ಈ ಉಳಿದಂಥ 3ರಲ್ಲಿ ಖಂಡಿತ ಕ್ವಶನ್ ಕೇಳಿರ್ತಾರೆ. ಸೊ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಸೊ ಈ 5 ಟಾಪಿಕ್ಗಳನ್ನು ನೀವು ನೋಡ್ಕೊಂಡ್ರಿ ಅಂತಂದರೆ ಈಸಿ ಆಗಿರೋವಂಥದ್ದನ್ನು ಯಾವುದೇ 3ಕ್ಕೆ ನಿಮಗೆ ಖಂಡಿತ ಆನ್ಸರ್ ಬರೀಲಿಕ್ಕೆ ಬರುತ್ತೆ. ಆ್ಯಂಡ್ ಅದರಲ್ಲಿ ಪೂರ್ತಿ 18 ಮಾರ್ಕ್ಸನ್ನು 1 ಮಾರ್ಕ್ಸ್ ಕೂಡ ಕಟ್ ಆಗದೆ ಇರೋ ಹಾಗೆ ನೀವು ತೊಗೊಳ್ಬೋದು. ಸೊ ಆ ರೀತಿಯಾಗಿ ನಾನು ಇದೆಲ್ಲ ಟಾಪಿಕ್ಗಳ ರಿವಿಷನನ್ನು ಮುಂದಿನ ಕ್ಲಾಸ್ಗಳಲ್ಲಿ ಖಂಡಿತ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನಾವು 12 ಮಾರ್ಕ್ಸಿನ ಟಾಪಿಕ್ಕಿಗೆ ಮೂವ್ ಆಗ್ತಾ ಇದ್ದೀವಿ. ಸೊ 12 ಮಾರ್ಕ್ಸಿನ ಟಾಪಿಕ್ಗಳಲ್ಲಿ ಹಾಗಿದ್ರೆ ಯಾವುದೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನುವಂಥ ಲಿಸ್ಟನ್ನು ನಾನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ನೋಡಿ. ಮೊದಲಿಗೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಿಂದ ಒಂದು ಕ್ವಶನ್ ಬರುತ್ತೆ ನೋಡಿ. ಇಲ್ಲಿ ಅಡ್ಮಿಷನಿಂದನೇ ಕೇಳ್ತಾರೆ, ರಿಟೈರ್ಮೆಂಟಿಂದಾನೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಯಾವುದಾದ್ರೂ ಒಂದು ಕ್ವಶನನ್ನು ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಡ್ಮಿಷನಿಂದ ಇದರಲ್ಲಿ ಕ್ವಶನ್ಗಳು ಬರಬಹುದು. ಯಾಕಂದರೆ 6 ಮಾರ್ಕಲ್ಲಿ ಗೇನ್ ರೇಷಿಯೋ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ 12 ಮಾರ್ಕ್ಸಲ್ಲಿ ಅಡ್ಮಿಷನಿಂದ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಂತ ರಿಟೈರ್ಮೆಂಟ್ ಕೇಳೋದೇ ಇಲ್ಲ ಅಂತ ಅಲ್ಲ, ಬಟ್ ಕೇಳಬಹುದು, ಆದರೂ ಅಡ್ಮಿಷನನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬೋದು. ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಅಂದರೆ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಂಥ ಒಂದು ಪ್ರಾಬ್ಲಮ್. ಇದರಲ್ಲಿ ಗುಡ್ ವಿಲ್ 4 ಕೇಸ್ಗಳಿದೆ ಅಲ್ವಾ ಅಡ್ಮಿಷನಲ್ಲಿ, ಹಾಗೆ ರಿಟೈರ್ಮೆಂಟಲ್ಲಿ 1 ಕೇಸ್ ಇದೆ. ಸೊ ಈ 4 ಕೇಸಲ್ಲಿ ಯಾವ್ದು ಬೇಕಿದ್ರೂ ಕೇಳ್ಬೋದು ಗುಡ್ ವಿಲ್ ಟ್ರೀಟ್ಮೆಂಟನ್ನು. AS 26 ಪ್ರಕಾರ ಗುಡ್ ವಿಲ್ ಟ್ರೀಟ್ಮೆಂಟನ್ನು ಕೇಳ್ತಾರೆ. ಸೊ ಇದು ಒಂದು ಕ್ವಶನ್. ಇನ್ನು ಸೆಕೆಂಡ್ ಕ್ವಶನ್ ಅಂತಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಿಂದ. ಇಲ್ಲಿ ಕೂಡ 2 ಕೇಸಸ್ಗಳಿವೆ. ಡಿಸೊಲ್ಯೂಷನ್ ಎಕ್ಸ್ಪೆನ್ಸಿಗೆ ರಿಲೇಟೆಡ್ ಆಗಿ 2 ಕೇಸ್ಗಳಿವೆ. ಒಂದು ಪೇಯ್ಡ್ ಬೈ ಫರ್ಮ್, ಡಿಸೊಲ್ಯೂಷನ್ ಎಕ್ಸ್ಪೆನ್ಸನ್ನು ಫರ್ಮ್ ಪೇ ಮಾಡಿರುತ್ತೆ. ಇನ್ನೊಂದು ಪೇಯ್ಡ್ ಬೈ ಪಾರ್ಟ್ನರ್ ಹೂ ಗೆಟ್ಸ್ ರೆಮ್ಯುನರೇಷನ್ ಫಾರ್ ದಟ್ ಪರ್ಪಸ್. ಅಂದರೆ ಡಿಸೊಲ್ಯೂಷನ್ ಎಕ್ಸ್ಪೆನ್ಸನ್ನು ಪಾರ್ಟ್ನರ್ ಪೇ ಮಾಡಿರ್ತಾನೆ, ಅದಕ್ಕೋಸ್ಕರ ಅವನಿಗೆ ರೆಮ್ಯುನರೇಷನ್ ಸಿಗ್ತಾ ಇರುತ್ತೆ. ಸೊ ಈ 2 ಕೇಸ್ಗಳಲ್ಲಿ ಯಾವುದನ್ನು ಬೇಕಿದ್ರೂ ಕೊಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಡಿಸೊಲ್ಯೂಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ಫರ್ಮ್ ನಾರ್ಮಲ್ ಪ್ರಾಬ್ಲಮ್ ಏನಿದೆ ಇದನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದು ಕೂಡ ಸಿಲೆಬಸ್ಗೆ ಇದೆ. ಯಾರೆಲ್ಲ ಔಟ್ ಆಫ್ ಔಟನ್ನು ಸ್ಕೋರ್ ಮಾಡಲಿಕ್ಕೆ ಏಮ್ ಮಾಡಿದ್ದೀರಿ ಅವರೆಲ್ಲ ಖಂಡಿತ ಈ ಒಂದು ಪಾಯಿಂಟನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಗೊತ್ತಿದೆ ರಿಯಲೈಸೇಷನ್ ಅಕೌಂಟ್, ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಡಿಸೊಲ್ಯೂಷನಲ್ಲಿ. ಇನ್ನು ನೆಕ್ಸ್ಟ್ ಅಂತಂದರೆ 3rd ಟಾಪಿಕ್ ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಶೇರ್ಸ್.
ಇಶ್ಯೂ ಆಫ್ ಶೇರ್ಸ್ ಮೇಲೆ ಜರ್ನಲ್ ಎಂಟ್ರೀಸ್, ಅದು ಪಾರ್ ಮೇಲೆ ಕೇಳ್ಬೋದು ಅಥವಾ ಪ್ರೀಮಿಯಂ ಮೇಲೆ ಕೇಳ್ಬೋದು. ಜೊತೆಗೆ ಫಾರ್ಫೀಚರ್ ಮತ್ತು ರೀ ಇಶ್ಯೂ ಇರುತ್ತೆ. ಟೋಟಲ್ 9 ಜರ್ನಲ್ ಎಂಟ್ರೀಸ್ ಇದೆ. ಸೊ ಆಲ್ ದೋಸ್ 9 ಜರ್ನಲ್ ಎಂಟ್ರೀಸನ್ನು ನೀವು ಪಾಸ್ ಮಾಡಬೇಕಾಗತ್ತೆ. ಅಂದರೆ ಪಾರ್ ಕೇಸ್ ಮೇಲೆ ಕೇಳ್ಬೋದು, ಪ್ರೀಮಿಯಂ ಕೇಸ್ ಮೇಲೆ ಕೇಳ್ಬೋದು. ಪ್ರೀಮಿಯಂ ಕೇಸನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಈ ಎರಡೂ ಕೇಸಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ಕೂಡ ಕ್ವಶನನ್ನು ಕೇಳ್ಬೋದು ಅಂತ ಇನ್ಸ್ಟ್ರಕ್ಷನಲ್ಲಿ ಇದೆ. ಹಾಗಾಗಿ ಯಾರೆಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಏಮ್ ಮಾಡಿದ್ದೀರಿ ಅವರು ಓವರ್ ಸಬ್ಸ್ಕ್ರಿಪ್ಷನ್ ಕೇಸನ್ನು ಕೂಡ ಖಂಡಿತ ನೋಡ್ಕೊಳ್ಳಿ. ಆ್ಯಂಡ್ ಉಳಿದವರು ಯಾರು ಪಾಸ್ ಮಾಡಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅವರು ಅಟ್ಲೀಸ್ಟ್ ಇದೆರಡು ಕೇಸ್ಗಳನ್ನು 9 ಜರ್ನಲ್ ಎಂಟ್ರಿ ಏನಿದೆ ನಾರ್ಮಲ್ ಕೇಸಲ್ಲಿ, ಸೊ ಆ ಒಂದು ಕೇಸನ್ನಾದರೂ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತಂದರೆ 4th ಟಾಪಿಕ್, ದಟ್ ಈಸ್ ಡಿಬೆಂಚರ್. ಡಿಬೆಂಚರಲ್ಲಿ 4 ಥರದ ಪ್ರಾಬ್ಲಮ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಈ 4 ಥರದ ಪ್ರಾಬ್ಲಮ್ ಅಷ್ಟೇ ನೋಡ್ಕೊಳ್ಳೋದಲ್ಲ, ಇದರಲ್ಲಿ ಕೂಡ ಬಹಳಷ್ಟು ಸಿಚುವೇಶನ್ಸ್ ಬೇರೆ ಬೇರೆ ಥರದ್ದಿರುತ್ತೆ. ಇದರಲ್ಲಿ ಜರ್ನಲ್ ಎಂಟ್ರೀಸನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. 3 ಕೇಸ್ಗಳು ಜರ್ನಲ್ ಎಂಟ್ರಿ ಪಾಸ್ ಮಾಡೋದ್ರ ಮೇಲೆ ಇರುತ್ತೆ. ಸೊ ಈ ಕೇಸ್ಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಆದ್ರೂ ಇದರಲ್ಲಿ 3 ಟಾಪಿಕ್ಗಳು ಇನ್ಕ್ಲೂಡ್ ಆಗಿರೋದ್ರಿಂದ, ಅದಲ್ಲದೆ ಬೇರೆ ಬೇರೆ ಸಿಚುವೇಶನ್ಸ್ ಇರುತ್ತೆ, ಅದರಲ್ಲಿ ಚಾಯ್ಸ್ ಮಾಡಿ ತಗೋತಾರೆ. ಹಾಗಾಗಿ ಈ ಒಂದು ಕ್ವಶನ್ ಏನಿದೆ ನಿಮಗೆ ಇದು ಟಫ್ ಆಗ್ಬೋದು. ಅಂದರೆ ಇದರಲ್ಲಿ ಇಶ್ಯೂ ಆಫ್ ಶೇರ್ಸ್ ಹಾಗೆ ಜರ್ನಲ್ ಎಂಟ್ರೀಸನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಟಫ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಸಿಚುವೇಶನಲ್ಲಿ ಏನೇನಾಗುತ್ತೆ ಅದೆಲ್ಲವನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ನಾನು ಚಾಯ್ಸಿಗೆ ಬಿಡ್ತಾ ಇದ್ದೀನಿ. ಬಟ್ ಇದು ನಿಮಗೆ ಈಸಿ ಅನಿಸಿದರೆ ಇದರಲ್ಲಿ ಯಾವ್ಯಾವ ಟಾಪಿಕ್ಗಳನ್ನ ಕೇಳ್ಬೋದು ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂಡರ್ ಎನಿ 4 ಸಿಚುವೇಶನ್ಸ್ ಈ ರೀತಿ ಕೇಳ್ಬೋದು. ಇದರಲ್ಲಿ ಟೋಟಲ್ 6 ಸಿಚುವೇಶನ್ಸ್ ಇದೆ. ಅದರಲ್ಲಿ ಯಾವುದೇ 4 ಸಿಚುವೇಶನ್ ಮೇಲೆ ಜರ್ನಲ್ ಎಂಟ್ರಿನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಅಂದರೆ ಜರ್ನಲ್ ಎಂಟ್ರಿ ರಿಲೇಟಿಂಗ್ ಟು ಇಶ್ಯೂ ಆಫ್ ಡಿಬೆಂಚರ್ ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್. ಸೊ ಇದ್ರ ಮೇಲೆ ಕೇಳ್ಬೋದು. ಡಿಬೆಂಚರ್ ಇಂಟ್ರೆಸ್ಟನ್ನು ಪೇ ಮಾಡುವಾಗ ಯಾವ ರೀತಿ ಪೇ ಮಾಡಬೇಕು ಅದಕ್ಕೂ ಕೂಡ ನೀವು ಜರ್ನಲ್ ಎಂಟ್ರಿ ಕೊಡಬೇಕಾಗತ್ತೆ. ಸೊ ಇದನ್ನು ಕೇಳ್ಬೋದು. ಇಲ್ಲಾಂದರೆ ಜರ್ನಲ್ ಎಂಟ್ರಿ ರಿಲೇಟಿಂಗ್ ಟು ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂಡರ್ ಎನಿ 5 ಸಿಚುವೇಶನ್ ವೆನ್ ರಿಡೆಂಪ್ಷನ್ ಮೇಡ್ ಆಸ್ ಪೇಮೆಂಟ್ ಇನ್ ಲಂಪ್ಸಮ್. ಲಂಪ್ಸಮ್ಮಲ್ಲಿ ರಿಡೆಂಪ್ಷನ್ ಮಾಡಿದಾಗ, ಪೇಮೆಂಟ್ ಮಾಡಿದಾಗ, ಅವಾಗ 5 ಸಿಚುವೇಷನಲ್ಲಿ ಅಂದರೆ ಅಲ್ಲಿ ಕೂಡ ಬೇರೆ ಬೇರೆ ಸಿಚುವೇಶನ್ಸ್ಗಳಿವೆ. ಅದರಲ್ಲಿ ಯಾವುದೇ 5 ಸಿಚುವೇಶನ್ಗಳಲ್ಲಿ ನಿಮಗೆ ಜರ್ನಲ್ ಎಂಟ್ರಿನ ಕೇಳ್ಬೋದು. ಹಾಗೆ ಇನ್ನು ಲಾಸ್ಟ್ ಅಂದರೆ ಪ್ರಿಪ್ರೇಷನ್ ಆಫ್ ಡಿಬೆಂಚರ್ ಅಕೌಂಟ್, ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಡಿಸ್ಕೌಂಟ್ ಆನ್ ಡಿಬೆಂಚರ್ ಅಕೌಂಟ್ ಫಾರ್ 3 years ವೆನ್ ಪೇಮೆಂಟ್ ಮೇಡ್ ಇನ್ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಆದಾಗ 3 ವರ್ಷಕ್ಕೆ ಇದೆಲ್ಲ ಅಕೌಂಟನ್ನು ಪ್ರಿಪೇರ್ ಮಾಡುವಂಥ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನು ಕೇಳ್ಬೋದು. ಸೊ ಈ 4 ಟಾಪಿಕಲ್ಲಿ ನಿಮಗೆ ಯಾವುದೇ ಒಂದನ್ನು ಕೇಳ್ಬೋದು. ಹಾಗಾಗಿ ನೀವು ಈ ಒಂದು ಕ್ವಶನನ್ನು ಪಿಕ್ ಮಾಡ್ಕೊಂಡ್ರಿ, ಅದನ್ನು ಚೂಸ್ ಮಾಡ್ಕೊಂಡ್ರಿ ಅಂತಂದರೆ 4ಕ್ಕೂ ರೆಡಿ ಆಗಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲಿ ಈ 2 ಕ್ವಶನ್ಗಳು, ಇದು ಬಹಳ ರಿಪೀಟ್ ಆಗುತ್ತೆ. ಬಟ್ ಸ್ಟಿಲ್ ಬೇರೆದನ್ನು ಕೂಡ ಕೇಳ್ಬೋದು, ಕೇಳೋದೇ ಇಲ್ಲ ಅಂತ ಇಲ್ಲ. ಹಾಗಾಗಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋತಿರೋ ಇಲ್ಲೋ ಅನ್ನುವಂಥದ್ದು ನಿಮ್ಮ ಚಾಯ್ಸಿಗೆ ಬಿಟ್ಟಿರೋದು. ಬಟ್ ನನ್ನ ಸಜೆಷನ್ ಪ್ರಕಾರ ನಾನು ಈ ಒಂದು ಟಾಪಿಕನ್ನು ಸಜೆಸ್ಟ್ ಮಾಡೋದಿಲ್ಲ. ಇನ್ನು 5th ಕ್ವಶನ್ ಫ್ರಮ್ ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಗಳಿಂದ, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಏನಿದೆ ಈ ಚಾಪ್ಟರಿಂದ ಬರುವಂಥ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ P&L ಸ್ಟೇಟ್ಮೆಂಟ್, ಹಾಗೆ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಆರ್ P&L ಸ್ಟೇಟ್ಮೆಂಟ್, ಇದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ಬೋದು. ಅಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ P&L ಸ್ಟೇಟ್ಮೆಂಟ್, ಹಾಗೆ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್, ಕಂಪ್ಯಾರೇಟಿವ್ P&L ಸ್ಟೇಟ್ಮೆಂಟ್. ಈ 4 ಟಾಪಿಕ್ಗಳಲ್ಲಿ ಯಾವುದೇ ಒಂದು ಟಾಪಿಕ್ ಮೇಲೆ ಕ್ವಶನನ್ನು ಕೇಳ್ತಾರೆ. ಯೂಶ್ವಲ್ ಆಗಿ ಡೈರೆಕ್ಟ್ ಆಗಿ ನಿಮಗೆ ಇದರಲ್ಲಿ ಫಾರ್ಮ್ಯಾಟನ್ನು ಕೊಟ್ಟಿರ್ತಾರೆ, ನೀವು ಕ್ಯಾಲ್ಕುಲೇಷನ್ ಮಾಡೋದಷ್ಟೇ ಇರುತ್ತೆ. ಹಾಗೆ ಬ್ಯಾಲೆನ್ಸ್ ಶೀಟ್ ಕೇಳುವಂಥ ಚಾನ್ಸಸ್ ಜಾಸ್ತಿ. ಬಟ್ ಅಂದ್ರೂ ಕೂಡ ಹೇಳಲಿಕ್ಕಾಗಲ್ಲ, ಜಸ್ಟ್ ಇನ್ಫಾರ್ಮೇಷನ್ ರೂಪದಲ್ಲಿ ಕೊಟ್ಟು ಅದನ್ನು ನೀವೇ ಫಾರ್ಮ್ಯಾಟ್ ರೆಡಿ ಮಾಡಿಕೊಂಡು ಮಾಡುವಂಥ ಕ್ವಶನ್ ಕೂಡ ಇದರಲ್ಲಿ ಕೇಳ್ಬೋದು. ಸೊ ಯಾರೆಲ್ಲ ಔಟ್ ಆಫ್ ಔಟ್ ಏಮ್ ಮಾಡಿದ್ದೀರಿ ಅವರು ಖಂಡಿತ ಅದೆಲ್ಲದಕ್ಕೂ ಪ್ರಿಪೇರ್ ಆಗಲೇಬೇಕಾಗತ್ತೆ ನೀವು. ಸೊ ಹೇಗೆ ಬೇಕಿದ್ರೂ ಕ್ವಶನ್ಗಳು ಬರ್ಬೋದು. ಹಾಗಾಗಿ ನೀವು ಈ ಕ್ವಶನನ್ನು ಚೂಸ್ ಮಾಡ್ಕೊಂಡ್ರಿ ಅಂದರೆ ಖಂಡಿತ ಅದಕ್ಕೆಲ್ಲ ಪ್ರಿಪೇರ್ ಆಗಿರಬೇಕು. ಇನ್ನು ಲಾಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಎನಿ 6 ರೇಷಿಯೋಸ್. ಇದು ರೇಷಿಯೋ ಅನಾಲಿಸಿಸ್ ಚಾಪ್ಟರಿಂದ ಟೋಟಲ್ 24 ರೇಷಿಯೋಸ್ ಇದೆ. ಅದರಲ್ಲಿ ಯಾವುದೇ 6 ರೇಷಿಯೋಗಳನ್ನ ಕೇಳ್ತಾರೆ. ಕಾಂಬಿನೇಷನ್ ಇರುತ್ತೆ. 4 ಥರದ ರೇಷಿಯೋಗಳಿವೆ. ಅಂದರೆ ಸಾಲ್ವೆನ್ಸಿ ರೇಷಿಯೋ, ಹಾಗೆ ಲಿಕ್ವಿಡಿಟಿ ರೇಷಿಯೋ, ಅದೇ ರೀತಿ ಟರ್ನ್ ಓವರ್ ರೇಷಿಯೋ ಮತ್ತು ಪ್ರಾಫಿಟಾಬಿಲಿಟಿ ರೇಷಿಯೋ, 4 ರೇಷಿಯೋಗಳಿವೆ. ಇದರಲ್ಲಿ ಪ್ರತಿಯೊಂದರಲ್ಲೂ ಬಹಳಷ್ಟು ಸಬ್ ರೇಷಿಯೋಸ್ಗಳು ಸಿಗ್ತಾ ಹೋಗುತ್ತಲ್ವಾ. ಸೊ ಈ 4 ಥರದ ರೇಷಿಯೋಗಳಲ್ಲಿ 2 ರೇಷಿಯೋಗಳಂತೆ ನಿಮಗೆ ಕ್ವಶನಲ್ಲಿ ಕೇಳ್ಬೋದು. ಕಾಂಬಿನೇಷನ್ ಇರುತ್ತೆ. ಎಲ್ಲ ರೇಷಿಯೋಗಳಿಂದ 2 ಅಂತೆ ಕ್ವಶನಲ್ಲಿ ಕೇಳಿರ್ತಾರೆ. ಹಾಗಾಗಿ ನನಗೆ ಲೆಕ್ಕ ಸಾಲ್ವ್ ಮಾಡೋದು ಕಷ್ಟ, ನಾನು ಫಾರ್ಮುಲಾ ನೆನ್ಪಿಟ್ಕೊಂಡು ಮಾಡ್ತೀನಿ ಅನ್ನುವಂಥವ್ರು ಈ ಒಂದು ಕ್ವಶನನ್ನು ಚೂಸ್ ಮಾಡ್ಕೋಬೋದು. ಕ್ಯಾಲ್ಕುಲೇಷನ್ ಆಫ್ ಎನಿ 6 ರೇಷಿಯೋಸ್. ಸೊ ಇದ್ರ ಮೇಲೆ ಆಲ್ರೆಡಿ ಡೀಟೇಲ್ಡ್ ವಿಡಿಯೋಸ್ 5-6 ಪಾರ್ಟ್ಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ರತಿಯೊಂದು ರೇಷಿಯೋಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಫಾರ್ಮುಲಾ ಏನು, ಹಾಗೆ ಅದನ್ನು ಸಮ್ ಅಪ್ ಮಾಡಿರೋವಂಥ ಒಂದಷ್ಟು ನೋಟ್ಸು ಇದೆಲ್ಲ ಕೂಡ ಅದರಲ್ಲಿ ಇದೆ. ನೀವು ಆ ವಿಡಿಯೋಸ್ಗಳನ್ನ ನೋಡಿ ಕೂಡ ಇದಕ್ಕೆ ಪ್ರಿಪೇರ್ ಆಗ್ಬೋದು.
ಇನ್ನು ಇದರಲ್ಲಿ ಈಸಿಯೆಸ್ಟ್ ಒನ್ ಯಾವುದು, ಎಕ್ಸಾಮಿಗೆ ಯಾವುದನ್ನು ನಾವು ಪಿಕ್ ಮಾಡ್ಕೋಬೇಕು ಅಂತ ನಿಮ್ಮ ಕ್ವಶನ್ ಆಗಿದ್ದರೆ, ಸೊ ನಾನಿಲ್ಲಿ ಅದರ ಲಿಸ್ಟನ್ನು ತೊಗೊಂಡು ಬಂದಿದ್ದೀನಿ. ಸೊ ಈಸಿ ಕ್ವಶನ್ಗಳ ಲಿಸ್ಟಲ್ಲಿ ಮೊದಲನೇದಂತಂದರೆ ಪ್ರಿಪ್ರೇಷನ್ ಆಫ್ ಕಂಪ್ಯಾರೇಟಿವ್ ಆರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆರ್ P&L ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಆಗಲೇ ಹೇಳಿದಾಗೆ ಬ್ಯಾಲೆನ್ಸ್ ಶೀಟನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಕಂಪ್ಯಾರೇಟಿವ್ ಆರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಹಾಗೆಯೇ ಇದರಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದಂತ ಏನೂ ಇಲ್ಲ, ಒಂದು 5 to 10 ಮಿನಿಟ್ಸಲ್ಲಿ ಇದೆಲ್ಲ ಕ್ಯಾಲ್ಕುಲೇಷನ್ ಮುಗಿದೋಗುತ್ತೆ. ಇದನ್ನು ಈಸಿಯಾಗಿ 1-2 ನಿಮಿಷದಲ್ಲಿ ಕ್ಯಾಲ್ಕುಲೇಟರ್ ಟ್ರಿಕ್ ಯೂಸ್ ಮಾಡಿ ಕೂಡ ನಾವು ಮಾಡಬಹುದಾಗಿರುತ್ತೆ. ಅದೆಲ್ಲವನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ನೀವು ಅದನ್ನು ನೋಡಿದ್ದೀರಿ ಅಂತ ಅನ್ಕೋತೀನಿ. ಆ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ಬೋದು. ಅದೆಲ್ಲದರ ಲಿಸ್ಟನ್ನು ನಿಮಗೆ ಇಲ್ಲೇ ಕೆಳಗಡೆ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಖಂಡಿತ ನೋಡಿ. ಇನ್ನು ಸೆಕೆಂಡ್ ಈಸಿ ಆಗಿರುವಂಥ ಕ್ವಶನ್ ಅಂದರೆ ಜರ್ನಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಶೇರ್ಸ್. ಸೊ ಈ ಟಾಪಿಕ್ ಮೇಲೆ ಜರ್ನಲ್ ಎಂಟ್ರೀಸ್ ಇರುತ್ತೆ. 9 ಜರ್ನಲ್ ಎಂಟ್ರಿ ನೀವು ಪಾಸ್ ಮಾಡಬೇಕಾಗತ್ತಲ್ವಾ. ಸೊ ಅದು ಫಿಕ್ಸ್ಡ್ ಜರ್ನಲ್ ಎಂಟ್ರಿ, 9 ನೀವು ಬೈ ಹಾರ್ಟ್ ಮಾಡಿಕೊಂಡು ಕೂಡ ಸಾಲ್ವ್ ಮಾಡ್ಬೋದು. ಅದು ಪಾರ್ ಮೇಲೆ ಕೇಳ್ಬೋದು ಅಥವಾ ಪ್ರೀಮಿಯಂ ಮೇಲೆ ಕೇಳ್ಬೋದು. ಹಾಗೆ ಫೋರ್ಫೀಚರ್ ಮತ್ತು ರೀಇಶ್ಯೂ ಇದೆಲ್ಲ ಇರುತ್ತೆ. ಸೊ ಟೋಟಲ್ 9 ಎಂಟ್ರೀಸಿಗೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಬಹಳ ಈಸಿ ಆಗಿರುವಂಥ ಪ್ರಾಬ್ಲಮ್, ನೆನ್ಪಿಟ್ಕೊಳ್ಳೋದು ಕೂಡ ತುಂಬ ಈಸಿ. ಹಾಗಾಗಿ ನೀವು ಸೆಕೆಂಡ್ ಚಾಯ್ಸ್ ಆಗಿ ಇದನ್ನು ತೊಗೊಳ್ಬೋದು. ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ, ಅಂದರೆ ಜರ್ನಲ್ ಎಂಟ್ರಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದು ಖಂಡಿತ ನೆನಪಲ್ಲಿ ಉಳಿಯುತ್ತೆ. ಇನ್ನು ಅದಕ್ಕೆಲ್ಲ ಟ್ರಿಕ್ಸ್ ಕೂಡ ಆಲ್ರೆಡಿ ಲಾಸ್ಟ್ ಇಯರಲ್ಲಿ ಮಾಡಿರುವಂಥ ರಿವಿಷನ್ ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಅದೆಲ್ಲ ವೀಡಿಯೋಸ್ಗಳನ್ನು ಇಲ್ಲಿ ಕೆಳಗಡೆ ಇರುವಂಥ ಪ್ಲೇಲಿಸ್ಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ನೋಡಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತಂದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ನೆಕ್ಸ್ಟ್ ಈಸಿಯೆಸ್ಟ್ ಟಾಪಿಕ್. 3 ಕ್ವಶನ್ಗಳನ್ನು ನೀವು ಅಟೆಂಡ್ ಮಾಡಬೇಕಲ್ವಾ ಟೋಟಲ್. ಅದರಲ್ಲಿ 3ನೇ ಚಾಯ್ಸ್ ಆಗಿ ನಾನು ಡಿಸಲ್ಯೂಷನ್ ಹೇಳ್ತಾ ಇದ್ದೀನಿ. ಸೊ ಕಂಪೇರಿಂಗ್ ಟು ಅದರ್ ಕ್ವಶನ್ಸ್, ರೇಷಿಯೋ ಇರ್ಬೋದು, ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಇರ್ಬೋದು, ಹಾಗೆ ಡಿಬೆಂಚರ್ ಚಾಪ್ಟರ್ ಇರ್ಬೋದು. ಸೊ ಇದೆಲ್ಲದಕ್ಕೆ ಕಂಪೇರ್ ಮಾಡಿದರೆ ನಮಗೆ ಡಿಸೊಲ್ಯೂಷನ್ ತುಂಬ ಈಸಿ ಆಗುತ್ತೆ. ಯಾಕಂದರೆ ಡಿಸೊಲ್ಯೂಷನಲ್ಲಿ ಯಾವುದೇ ಕನ್ಫ್ಯೂಸಿಂಗ್ ಅಡ್ಜಸ್ಟ್ಮೆಂಟ್ಗಳಿರಲ್ಲ. ಸೊ ಫಿಕ್ಸ್ಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡಿದರೆ ಖಂಡಿತ ಇದನ್ನು ವಿತಿನ್ ಹಾಫ್ ಆನ್ ಅವರ್ ನೀವು ಇದನ್ನು ಸಾಲ್ವ್ ಮಾಡ್ಬೋದು, ಪರ್ಫೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಅದರಲ್ಲಿ ಏನು ಕನ್ಫ್ಯೂಷನ್ಸ್ ಇರಲ್ಲ. ಅಡ್ಮಿಷನ್ ರಿಟೈರ್ಮೆಂಟಲ್ಲೆಲ್ಲ ಆದರೆ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ, PDD ಅಡ್ಜಸ್ಟ್ಮೆಂಟ್ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಬಟ್ ಇಲ್ಲಿ ಹಾಗಾಗಲ್ಲ. ಅದಕ್ಕೋಸ್ಕರ ನಾನು ಥರ್ಡ್ ಚಾಯ್ಸ್ ಆಗಿ ಡಿಸೊಲ್ಯೂಷನನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಲಾಸ್ಟ್ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಎನಿ 6 ರೇಷಿಯೋಸ್. ಸೊ ರೇಷಿಯೋ ಅನಾಲಿಸಿಸ್ ಚಾಪ್ಟರಿಂದ ಯಾವುದೇ 6 ರೇಷಿಯೋಗಳನ್ನು ನಿಮಗೆ ಕೇಳ್ಬೋದು. ನೀವು ಇದನ್ನು ನೋಡಿಟ್ಕೊಂಡ್ರೆ, ಯಾರಿಗೆಲ್ಲ ಫಾರ್ಮುಲಾಗಳು ನೆನಪಿರತ್ವೆ ಅವರು ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ಪೂರ್ತಿ ಸಮ್ ಅಪ್ ಮಾಡಿರೋ ವಿಡಿಯೋ ನಮ್ಮ ಚಾನಲಲ್ಲಿದೆ. ಅದನ್ನು ನೋಡಿ ಸರಿಯಾಗಿ ಕಲ್ತ್ಕೊಂಡ್ರಿ ಅಂದರೆ ಖಂಡಿತ ಇದನ್ನು ಸಾಲ್ವ್ ಮಾಡ್ಬೋದು, ಪರ್ಫೆಕ್ಟಾಗಿ ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲ ಅಂತಂದರೆ ನಿಮಗೆ ಯಾವುದೆಲ್ಲ ಈಸಿ ಆಗುತ್ತೆ ಅದಷ್ಟು ರೇಷಿಯೋಸ್ಗಳನ್ನಾದರೂ ಖಂಡಿತ ನೋಡ್ಕೊಳ್ಳಿ ಫಾರ್ಮುಲಾನ. ಯಾಕಂದರೆ ಕ್ವಶನ್ ತುಂಬ ಈಸಿಯಾಗಿರುತ್ತೆ ಈ ರೇಷಿಯೋ ಅನಾಲಿಸಿಸ್ ಮೇಲೆ. ಹಾಗಾಗಿ ನೀವು ಕೆಲವೊಂದಷ್ಟು 2, 3 ಅಥವಾ 4 ರೇಷಿಯೋಗಳನ್ನ ನಿಮಗೆ ಗೊತ್ತಿರೋವಂಥದ್ದನ್ನು ಕೇಳಿದ್ರು ಅಂದ್ರೂ ಅದನ್ನು ನೀವು ಸಾಲ್ವ್ ಮಾಡಿದ್ರು ನಿಮಗೆ ಒಂದೊಂದು ರೇಷಿಯೋಗೆ 2 ಮಾರ್ಕ್ಸ್ಗಳಂತೆ ಬರ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ರೇಷಿಯೋಗಳನ್ನು ಎಷ್ಟು ನಿಮಗೆ ನೆನಪಲ್ಲಿರುತ್ತೆ ಅಷ್ಟು ರೇಷಿಯೋಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಈಸಿಯಾಗಿರುವಂಥ ರೇಷಿಯೋಗಳನ್ನು. ಸೊ ಇದಿಷ್ಟು ಟಾಪಿಕ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲ ನಮಗೆ ರೇಷಿಯೋ ಬರೋದಿಲ್ಲ ಅನ್ನೋರು ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಟಾಪಿಕ್ಗಳನ್ನು ಕೂಡ ನೋಡ್ಕೊಳ್ಬೋದು. ಬಟ್ ಯಾವುದನ್ನು ಕೇಳ್ತಾರೆ ಹೇಳಲಿಕ್ಕಾಗಲ್ಲ, ಎರಡೂ ಒಂದೇ ರೀತಿ ಪ್ರಿಪೇರ್ ಮಾಡೋದೇನೆ. ಬಟ್ ಸ್ಟಿಲ್ ಕೆಲವೊಂದಷ್ಟು ಚೇಂಜಸ್ ಇರುತ್ತೆ, ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಯು ಕ್ಯಾನ್ ಆಲ್ಸೋ ಆಪ್ಟ್ ಫಾರ್ ದಿಸ್. ಬಟ್ ನಾನು ಇದನ್ನು ಯಾಕೆ ಸಜೆಸ್ಟ್ ಮಾಡಲ್ಲ ಅಂದರೆ ರೇಷಿಯೋಗೆ ಕಂಪೇರ್ ಮಾಡಿದರೆ ಇದು ತುಂಬ ಟೈಮ್ ತಿನ್ನುತ್ತೆ ಸಾಲ್ವ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ರೇಷಿಯೋನ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ನಿಮಗೆ ಯಾವುದು ಈಸಿ ಈ ಟಾಪಿಕ್ಗಳಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ಕೊಳ್ಳಿ. 12 ಮಾರ್ಕ್ಸಲ್ಲಿ ಕೂಡ 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ 6 ಮಾರ್ಕಲ್ಲಿ ಖಂಡಿತ ನೀವು ಇದಿಷ್ಟನ್ನು ನೋಡಿಕೊಂಡ್ರೆ ಟೋಟಲ್ 18 ಮಾರ್ಕ್ಸ್ 100% ಸ್ಕೋರ್ ಮಾಡ್ಬೋದು. ಪಾಸ್ ಆಗಲಿಕ್ಕೆ ಸ್ಟ್ರಗಲ್ ಆಗೋರು ಕೂಡ ಇದರಲ್ಲಿ ನಿಮಗೆ ಯಾವ್ದು ಈಸಿ ಇದೆ ಅದಷ್ಟನ್ನು ಪೂರ್ತಿಯಾಗಿ ನೋಡ್ಕೊಂಡ್ರಿ ಅಂದರೆ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಪಾಸ್ ಆಗೋರಿಗೆ ಈ ಪ್ರಾಡಕ್ಟ್ ಮೆಥಡ್ ಇರ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಇರ್ಬೋದು, ಹಾಗೆಯೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ಬೋದು, ಅದೇ ರೀತಿ ಕಂಪ್ಯಾರೇಟಿವ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇರ್ಬೋದು, ಹಾಗೆಯೇ ಇಶ್ಯೂ ಆಫ್ ಶೇರ್ಸ್ ಮೇಲೆ ಜರ್ನಲ್ ಎಂಟ್ರೀಸ್ ಇರ್ಬೋದು. ಇದೆಲ್ಲ ತುಂಬ ಈಸಿ ಆಗುವಂಥ ಪ್ರಾಬ್ಲಮ್ಗಳಾಗಿರುತ್ತೆ. ಸೊ ನೀವು ಏನಿಲ್ಲ ಅಂತಂದರೂ 6 ಮಾರ್ಕಲ್ಲಿ 12 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಅದೇ ರೀತಿ 12 ಮಾರ್ಕ್ಸ್ ಸೆಕ್ಷನಲ್ಲಿ 2 ಕ್ವಶನ್ಗಳಿಗೆ 24 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ಸಲ 80 ಮಾರ್ಕ್ಸ್ಗೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ 24 ಆಗಿರುತ್ತೆ. ಸೊ ಇಲ್ಲಿ 12 ಮಾರ್ಕ್ಸ್, ಇಲ್ಲಿ 24 ಮಾರ್ಕ್ಸ್ ಅಂದರೆ ಅಲ್ಲಿಗೆ 36 ಮಾರ್ಕ್ಸ್ ನಿಮಗೆ ಬಂದಿರುತ್ತೆ. ಸೊ ಡೋಂಟ್ ವರಿ, ನಿಮ್ಮ ಎಕ್ಸಾಮಲ್ಲಿ ನೀವು 24 ಎಬವ್ ಮಾರ್ಕ್ಸನ್ನು ತಗೋತೀರಿ. ಹಾಗಾಗಿ ಇದೆಷ್ಟು ಟಾಪಿಕ್ಗಳನ್ನು ಇವತ್ತಿಂದನೇ ಕರೆಕ್ಟಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೇನು ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಾ ಇದೆ, ಪ್ರಿಪ್ರೇಟರಿ ಎಕ್ಸಾಮನ್ನು ಖಂಡಿತ ಅಟೆಂಡ್ ಮಾಡಿ.
ಸುಮ್ಮನೆ ಅಟೆಂಡ್ ಮಾಡಬೇಕಲ್ಲ ಅಂತ ಮಾಡಬೇಡಿ. ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ಕಾನ್ಸಂಟ್ರೇಟ್ ಹಾಕಿ ಓದ್ತಿರೋ ಅದೇ ರೀತಿಯಾಗಿ ಓದಿ ಪ್ರಿಪ್ರೇಟ್ರಿನ ಅಟೆಂಡ್ ಮಾಡಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ನಮಗೆ ಎಲ್ಲಿ ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ, ಎಲ್ಲಿ ಜಾಸ್ತಿ ಟೈಮ್ ತಿಂತಾ ಇದೆ, ನನ್ನ ಸ್ಟ್ರಾಟಜಿ ಹೇಗೆ ಚೇಂಜ್ ಮಾಡ್ಕೋಬೋದು. ಸೊ ಇದೆಲ್ಲ ಐಡಿಯಾ ನಿಮಗೆ ಪ್ರಿಪ್ರೇಟ್ರಿಯಿಂದ ಸಿಗುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ಓದ್ಕೊಂಡು ಅಟೆಂಡ್ ಮಾಡಿ. ಆ್ಯಂಡ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹಾಗೆ ಇದೆಲ್ಲ ಟಾಪಿಕ್ಗಳ ರಿವಿಷನ್ ವಿಡಿಯೋಗಳೇನಿದೆ ನಿಮಗೆ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ನೀವು ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನನ್ನು ಪ್ರೆಸ್ ಮಾಡಿದರೆ ಇದೆಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ನಿಮಗೆ ಸಿಗುತ್ತೆ. ಇನ್ನು ಯಾವುದಕ್ಕೆ ರಿವಿಷನ್ ಇಲ್ವೋ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನಾನು ವಿಡಿಯೋಸ್ ಮಾಡ್ತೀನಿ. ಮತ್ತಿನ್ನೇನಾದರೂ ನಿಮ್ಮ ಡೌಟ್ಸ್ ಇದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. I will be back with next video very soon. Until then, enjoy the learning.